ಅಕ್ರಮ ಬಂಧನದಲ್ಲಿ ಇಟ್ಟು ಬಿಲ್ಡರ್ಗೆ ಸಿಸಿಬಿ ಪೊಲೀಸರು ಕಿರುಕುಳ ನೀಡಿದ್ದಾರೆ. ಜಾನ್ ಮೋಸೆಸ್ ಎಂಬಾತನನ್ನ ಕರೆದೊಯ್ದ ಸಿಸಿಬಿ ಪೊಲೀಸರು ತಾವು ಹೇಳಿದವರಿಗೆ 14 ಕೋಟಿ ಮೌಲ್ಯದ 10,000 ಚದರ ಅಡಿ ಭೂಮಿ ನೋಂದಣಿ ಮಾಡಿಸುವಂತೆ ಬೆದರಿಕೆ ಹಾಕಿದ್ದಾರೆ. ಇಲ್ಲದೆ ಇದ್ರೆ ಎನ್ಕೌಂಟರ್ ಮಾಡೋದಾಗಿ ಇನ್ಸ್ಪೆಕ್ಟರ್ ತಾರೋಟ್ ಮತ್ತು ಎಸ್ಐ ದಯಾನಂದ್ ಬೆದರಿಕೆ ಹಾಕಿದ್ದಾರೆ. ಛೋಟಾರಾಜನ್ ಜತೆ ನಂಟಿದೆ ಅಂತ ಆರೋಪಿಸಿ ನವೆಂಬರ್ 12ರಂದು ಕಮರ್ಷಿಯಲ್ ಸ್ಟ್ರೀಟ್ ಕಚೇರಿಯಿಂದ ಜಾನ್ ಮೋಸೆಸ್ನನ್ನ ಸಿಸಿಬಿ ಪೊಲೀಸರು ಕರೆದೊಯ್ದಿದ್ರು. 20 ಲಕ್ಷ ರೂಪಾಯಿ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಜಾನ್ ಮೋಸೆಸ್ ತಂದೆ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಿದ್ರು. ನಿನ್ನೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಸಿಸಿಬಿ ಕಚೇರಿ ಮೇಲೆ ದಾಳಿ ಮಾಡಿ ಜಾನ್ ಮೋಸೆಸ್ನನ್ನ ರಕ್ಷಣೆ ಮಾಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಕಾಯಬೇಕಾದವರೇ ಈ ರೀತಿಯ ಕೆಲಸಗಳನ್ನ ಮಾಡಿದ್ರೆ ಜನ ಯಾರ ಮೊರೆ ಹೋಗಬೇಕು ಅನ್ನೋದು ಅರ್ಥ ಆಗಿಲ್ಲ. ಆದರೆ ಅದೃಷ್ಟವಶಾತ್ ಮಾನವ ಹಕ್ಕುಗಳ ಆಯೋಗದ ದಾಳಿಯಿಂದ ಮೋಸೆಸ್ ಅಲ್ಲಿಂದ ಸುರಕ್ಷಿತವಾಗಿ ಆಚೆ ಬಂದಿದ್ದಾರೆ. ಸಿಸಿಬಿ ಪೊಲೀಸರ ಈ ದುರ್ವರ್ತನೆಗೆ ಏನ್ ಕಾರಣ? ಭಾವನಾ, ಏನಂದ್ರೆ ಪೊಲೀಸ್ ಠಾಣೆಗಳಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಯುತ್ತೆ ಅನ್ನೋ ಒಂದು ಆರೋಪ ತುಂಬಾ ದಿನಗಳಿಂದ ಕೇಳಿ ಬಂದಿತ್ತು. ಅದಕ್ಕೆ ಈ ಘಟನೆ ಸ್ಪಷ್ಟ ಉದಾಹರಣೆ. ಜಾನ್ ಮೋಸೆಸ್ ಅಂತ ಇವರು ಬಾಣಸವಾಡಿಯ HRBR ಬಡಾವಣೆಯಲ್ಲಿ ಇರ್ತಾರೆ. ಇವರದ್ದು ಬಾಣಸವಾಡಿಯಲ್ಲಿ 10,000 ಸ್ಕ್ವೇರ್ ಫೀಟ್ ಇರುವಂತಹ ಜಾಗ ಸುಮಾರು 14 ಕೋಟಿ ಬಾಳುತ್ತೆ. ಈ ವ್ಯಕ್ತಿಯನ್ನ ಸಿಸಿಬಿ ಪೊಲೀಸರು 12ನೇ ತಾರೀಕು ಕರೆದುಕೊಂಡು ಹೋಗಿ ತಾವು ಹೇಳಿದವರಿಗೆ ಈ ಭೂಮಿಯನ್ನ ರಿಜಿಸ್ಟರ್ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಎನ್ಕೌಂಟರ್ ಮಾಡ್ತೀವಿ ಅಂತ ರಿವಾಲ್ವರ್ ಅನ್ನ ಹಿಟ್ಟು ಎದುರಿಸಿದ್ದಾರೆ. ಆನಂತರ 2 ದಿನಗಳ ಕಾಲ ಅವರು ಸಿಸಿಬಿ ಕಚೇರಿಯಲ್ಲೇ ಇಟ್ಕೊಂಡು ಟಾರ್ಚರ್ ಅನ್ನ ಮಾಡಿದ್ದಾರೆ. ಮತ್ತೆ 20 ಲಕ್ಷ ರೂಪಾಯಿ ಹಣವನ್ನ ನಮಗೆ ಸಿಸಿಬಿ ಅಧಿಕಾರಿಗಳಿಗೆ ಕೊಡ್ಬೇಕು ಅಂತ ಬೆದರಿಕೆಯನ್ನ ಹಾಕಿ ಫೋನ್ ಮಾಡಿಸಿ ಹಣ ತರುವಂತೆ ಒತ್ತಾಯ ಮಾಡಿದ್ದಾರೆ. ಆಗ ಜಾನ್ ಮೋಸೆಸ್ ತನ್ನ ತಮ್ಮನಿಗೆ ಫೋನ್ ಮಾಡಿ ಹೀಗೆ ನನ್ 20 ಲಕ್ಷ ಅರ್ಜೆಂಟ್ ಹಣ ಬೇಕು ಅಂತ ಹೇಳಿ ತರುವಂತೆ ಹೇಳ್ತಾರೆ. ಆಗ ಪೊಲೀಸರಿಗೆ ಗೊತ್ತಿಲ್ಲದೆ ಈ ಒಂದು ಮೆಸೇಜ್ ಮಾಡ್ತಾರೆ, ಸಿಸಿಬಿ ಕಚೇರಿಯಲ್ಲಿ ಇದ್ದೀನಿ, ಪ್ಲೀಸ್ ಹೆಲ್ಪ್ ಮೀ ಅಂತ. ಆ ಸಂದರ್ಭದಲ್ಲಿ ಜಾನ್ ಮೋಸೆಸ್ ತಂದೆ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೆ ಈ ಬಗ್ಗೆ ಒಂದು ದೂರನ್ನ ನೀಡ್ತಾರೆ. ನಿನ್ನೆ ಸಂಜೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಸಿಸಿಬಿ ಕಚೇರಿಯ ಮೇಲೆ ದಾಳಿ ಮಾಡಿ ಜಾನ್ ಮೋಸೆಸ್ ಅವರನ್ನ ರಕ್ಷಿಸ್ತಾರೆ. ಮತ್ತೆ ಇವತ್ತು ಜಾನ್ ಮೋಸೆಸ್ ರಿಂದ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಧನ್ಯವಾದ ಶಶಿ ನಿಮ್ಮೆಲ್ಲ ಮಾಹಿತಿಗೆ.